ಆತ್ಮೀಯ ವೀಕ್ಷಕರೇ, ಪರ್ಪೆಂಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಹುಕ್ಕೇರಿಯಲ್ಲಿ ನಡೆದಂತ ತಾಲೂಕಾ ಮಟ್ಟದ KDP ಸಭೆಯಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ನೇಮನಾಥ್ ಕೇಮ್ಲಾಪುರಿ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಕಾರಣ ಏನಂತಂದ್ರೆ, ಈ ಕೇಮ್ಲಾಪುರಿ ಅಂತಕ್ಕಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಏನೊಬ್ಬ ಇಂಜಿನಿಯರ್ ಆಗಿದ್ದಾರೆ, ಇವರು ಎಲ್ಲರಿಗಿಂತ ಹೆಚ್ಚಿನ ಪವರ್ ತೋರಿಸುವುದರ ಮೂಲಕ ಹುಕ್ಕೇರಿ ತಾಲೂಕಿನ ಒಬ್ಬ ಪವರ್ ಮಿನಿಸ್ಟರ್ ಅಂತ ಹೇಳಿ ತೋರುವಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಯಾಕೆಂದ್ರೆ ಹಲವಾರು ದಿನಗಳಿಂದ ಈ ವ್ಯಕ್ತಿಯ ಒಂದು ಅಟಿಟ್ಯೂಡ್ ಅನ್ನ ನೋಡಿದ್ರೆ ಎಲ್ಲಾ ರಾಜಕಾರಣಿಗಳನ್ನ ಯಾವ್ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಮತ್ತು ಜನರಿಗೆ ಎಷ್ಟು ಸಾಧ್ಯದೋ ಅಷ್ಟರ ಮಟ್ಟಿಗೆ ಕಿರಿಕಿರಿಯನ್ನ ಮಾಡೋದ್ರಲ್ಲಿ ಈ ವ್ಯಕ್ತಿ ಎತ್ತಿದ ಕೈ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಒಂದೇ ಕಡೆ ಈ ವ್ಯಕ್ತಿ ಇರೋದ್ರಿಂದ ಯಾವೊಬ್ಬ ರಾಜಕಾರಣಿಯ ಭಯ ಕೂಡ ಈತರಿಗೆ ಇಲ್ಲ. ಅಸಲಿಗೆ ಇಲ್ಲಿ ನಡೆದದ್ದು ಏನು ಅಂತಂದ್ರೆ, ನಿನ್ನೆ KDP ಸಾಮಾನ್ಯ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳನ್ನ ಈ ತಾಲೂಕಿನ ಜನ ಹೊತ್ತೊಯ್ದರು. ಆ ಸಂದರ್ಭದಲ್ಲಿ ಕೇಮ್ಲಾಪುರಿ ಅವರ ಒಂದು ಕರ್ತವ್ಯಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸದೇ ಇರೋದ್ರಿಂದ ಜನಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸುಮಾರು ಜನ ರೈತರು ಮತ್ತು ಸಾರ್ವಜನಿಕರು ಅವುಗಳನ್ನ ತೋಡಿಕೊಂಡಿದ್ರು. ಇದರಿಂದ ಎಚ್ಚೆತ್ತುಕೊಂಡಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು, ನಾವು ಏನು 3-4 ತಿಂಗಳ ಅಧಿಕಾರದಲ್ಲಿದ್ವಿ, ಆ ಸಂದರ್ಭದಲ್ಲಿ ನಾವು ಕೇವಲ 3 ದಿನಗಳಲ್ಲಿ ರೈತರಿಗೆ ಒಂದು ಟ್ರಾನ್ಸ್ಫರ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ವಿ, ಅದನ್ನ ನೀವು ಈಗ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಮ್ಲಾಪುರಿ ಅವರು ಮುಂದಿಟ್ರು. ಮುಂದುವರೆದು ಮಾತನಾಡಿದಂತ ಸತೀಶ್ ಜಾರಕಿಹೊಳಿ ಅವರು, ನೀನ್ ಏನ್ ರಾಜಕೀಯ ಕುತಂತ್ರದಿಂದ ಮಾಡಿ ಕಳೆದ KV ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ನೀವು ಏನಾದ್ರೂ ಒಂದು ಸಣ್ಣ ಗೆಲುವಿನಿಂದ ನಾವು ಸಾಮ್ರಾಜ್ಯ ಕಟ್ಟಿದೀವಿ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗೆ ಬರದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಶಕ್ತಿಯನ್ನ ತೋರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟರು. ನಾವ್ ಹೇಗಿದ್ದ ಏನು ನೋಡಿಲ್ಲ ಸರ್, ಅಂತ ನಮ್ ಕಡೆ ಬಹಳ ಅಸ್ತರದಾವ. ನಿಮ್ ಕಡೆ ಒಂದ ಐತಿ, ನೀವೇನ ಮಾಡಿ ನಮ್ನ ಮೋಸ ಮಾಡಕ್ ಇದ್ದೀರಷ್ಟ ಎಲೆಕ್ಷನ್ ಆಗಿ ನೀವೇನ್ ಬೇಕಿನ ಆರೋಗ್ಯ ಲಕ್ಷಣ ಆಗಿರ್ಲಿ. ನೀವೇನ ಗೆದ್ದಿವಿ ಬಹಳ ದೊಡ್ಡ ಹಿಂಗ ಇಂದ್ರ ಚಂದ್ರ ಆಡಾತಿರಿ. ನಾವು ಕಾಲ ಬಂದ ಈಗೇನು ಇಲ್ಲ, ಇದ್ದೇ ಇಲ್ಲ ಯಾವ್ದು. ಈಗ ನಾವೇ ಇದ್ದ ಮಟ್ಟ ನಾವು ಕಾಯ್ಕೊತೀವಿ. ಅದಕ್ಕೆ ನಿಮ್ದ ಭ್ರಮೆ ಏನಿದೆ, ಎಲೆಕ್ಷನ್ ಗೆದ್ದಿವಿ ಅಂತ. ಅದು ಹೆಂಗ್ ಗೆದ್ದಿ ಪೊಲೀಸರಿಗೆ ಗೊತ್ತೈತಿ, ಆ ಚುನಾವಣೆ ಮಾಡಿದಾಗ ಗೊತ್ತೈತಿ. ನಮಗ್ ಲೇಟ್ ಆಗಿ ಗೊತ್ತಾಗ್ತದೆ. ಮೊದ್ಲೇ ಗೊತ್ತಾಗಿರೋ ಅದನ್ನ ಪ್ರಿವೆಂಟ್ ಮಾಡ್ತಿದ್ದೀವಿ. ಅದಕ್ಕೆ ಒಂದು ಚುನಾವಣೆಯಿಂದ ಇಡೀ ಜಗತ್ತು ಗೆಲ್ಲಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಇರ್ತಾವ. ಅದಕ್ಕೆ ನಮ್ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ನಾವೇ ನಡೆಸಿದ್ವಿ. 3 ವರ್ಷ ಕೊಟ್ಟಿದ್ವಿ ನಾವು ಕೊಡ್ಲಿಕ್ಕೆ ಮಾಡಿ. ಅದ್ರ ಮಾಡಿ ಈಗೆಲ್ಲ ನೋಡಿ 3-4 ತಿಂಗಳಿಂದ ವೇಟಿಂಗ್ ವೇಟ್ ಮಾಡಕ್ಕೆ ಅವ್ರ ಕೊಡಿ. ಯಾರಿದ್ರೆ ನಾವು ಅವ್ರ ಪಕ್ಷದಾಗ ಅವ್ರು ಇದ್ದೇ ಇರ್ತಾರೆ, ಸಂಪರ್ಕ ಸಂಬಂಧ ಇಲ್ಲ. ನೀವು ಮಾಡಿಲ್ಲ ಅನಿವಾರ್ಯವಾಗಿ ಎಲ್ಲ ಮಂದಿ ನಮ್ಮ ಕಡೆ ಬರ್ತಾರ. ನಾವೇನ್ ಮಾಡೋದು, ನಾವು ಸರ್ಕಾರಕ್ಕೆ ಕೊಡಕ್ಕಾಗೋದ. ಸೊ ಹೇಳಿ ನಿಮ್ಮ ಇವ್ರಿಗೆಲ್ಲ ಅವ್ರಿಗೆ ಹೇಳಿ. ಮೊದಲು ನಾವಿದ್ದಾಗ ಏನ್ ಮಾಡ್ತಿದ್ವಿ, ಹಂಗಾದ್ರೆ ಯಾರ್ದೇನು ಲಾಸ್ಟ್ KSRTC ಬಟ್ ಯಾರ್ದಾರ ಯಾಕೆ ಈ ಹಂತಕ್ಕೆ ಮತ್ತೆ ಜರಿಯನ್ನ ಸತೀಶ್ ಜಾರಕಿಹೊಳಿ ಅವರು ಹರಿಬಿಟ್ರು ಅಂತಂದ್ರೆ, ಅಸಲಿಗೆ ಸ್ಟಾರ್ಟ್ ಆಗಿದ್ದು DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಕೇಶ್ವರಲ್ಲಿ ನಡೆದಂತ ಈ ನಿರ್ದೇಶಕರ ಒಂದು ಸತ್ಕಾರ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಹುಕ್ಕೇರಿ ತಾಲೂಕಿನಿಂದ ಏನ್ ರಮೇಶ್ ಕತ್ತಿ ಸ್ಪರ್ಧೆ ಮಾಡಿದ್ರು, ಆ ರಮೇಶ್ ಕತ್ತಿಯ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂತ ರಾಜೇಂದ್ರ ಪಾಟೀಲ್ ಅವರು ಏನ್ ಹೇಳ್ತಾರೋ ನಾವು ಈ ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮ್ಗೆ ಗೆದ್ದಂತ ಅಭ್ಯರ್ಥಿಗಿಂತ ನಮ್ಮ ಪರವಾಗಿದ್ದಂತ ಅಭ್ಯರ್ಥಿ ಮುಖ್ಯ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತ ರಮೇಶ್ ಕತ್ತಿ ಅವರು ಕಳೆದ 8 ದಿನಗಳ ಹಿಂದೆ ಹುಕ್ಕೇರಿ ವಿಶ್ವರಾಜ ಭವನದಲ್ಲಿ ನಡೆದಂತ ನಿರ್ದೇಶಕರ ಸತ್ಕಾರ ಸಮಾರಂಭದ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಏನೇ ನೀನು ಕಡೆದು ಗುಡ್ಡೆ ಹಾಕಿದ್ರು ಕೂಡ ನಾನೇನಾದ್ರೂ ಮನಸ್ಸು ಮಾಡಿದ್ರೆ ನಿನ್ನನ್ನ ಹುಕ್ಕೇರಿ ತಾಲೂಕಿನಿಂದ ಹೊರ ಹಾಕೋದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾನು ಕೂಡ ನನ್ನ ರಾಜಕೀಯ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀನಿ. ಅದೇ ರೀತಿಯಾಗಿ KBಯಲ್ಲಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದಂತ ವ್ಯಕ್ತಿಗಳು ಏನಾದ್ರೂ ದ್ವೇಷದ ರಾಜಕಾರಣ ಅವರ ವಿರುದ್ಧ ನಾನು ಮಾಡೋದಕ್ಕೆ ನಿಂತ್ರೆ ಇವರ ಹೊಲಗಳಿಗೆ ನಾನು ವಿದ್ಯುತ್ ಸಪ್ಲೈ ಕೂಡ ಮಾಡೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಯಾವಾಗ ಬಂತೋ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪರೋಕ್ಷವಾಗಿ ರಮೇಶ್ ಕತ್ತಿಯನ್ನೇ ಗುರಿಯಾಗಿಸಿಕೊಂಡು ನಿನ್ನೆ ಕೇಮ್ಲಾಪುರಿ ಮೇಲೆ ಈ ಮಟ್ಟದ ಒಂದು ಮಾತನ್ನ ಹರಿಬಿಟ್ರು ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಈ ರಾಜಕೀಯ ನಾಯಕರ ಮಧ್ಯದಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯ ಮತ್ತು ದ್ವೇಷದ ವಾತಾವರಣ ಬರೋದಕ್ಕೆ ಹೆಚ್ಚು ಕಡಿಮೆ ಅಧಿಕಾರಿಗಳೇ ಪ್ರಮುಖವಾದಂತ ಒಂದು ಕಾರಣರಾಗಿರ್ತಾರೆ. ಯಾಕೆಂದ್ರೆ ಈ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಎರಡೂ ಪಕ್ಷಗಳ ರಾಜಕೀಯ ನಾಯಕರನ್ನ
ಗುರಿಯಾಗಿಸಿಕೊಂಡು ಅಥವಾ ಅವರನ್ನ ಮ್ಯಾನೇಜ್ ಮಾಡುವ ನಿಟ್ಟಿನಲ್ಲಿ ಅವ್ರ ಮುಂದೆ ಒಂದು ಶುಭವನ್ನ ಹೇಳಿದ್ರೆ ಇನ್ನೊಬ್ಬರ ಮುಂದೆ ಇನ್ನೊಂದು ಶುಭವನ್ನ ಹೇಳ್ತಾರೆ. ಆದ್ರೆ ಇದನ್ನ ಬಹಳ ದಿನಗಳಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಯಾವ ಅಧಿಕಾರಿ ಯಾವ ರಾಜಕೀಯ ನಾಯಕರ ಹಿಂಬಾಲಕರಾಗಿ ಅಥವಾ ಚೇಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೂಡ ಅರ್ಥಕೊಂಡಿರೋದ್ರಿಂದ ಹೇಮ್ಲಾಪುರ್ಗೆ ಎಚ್ಚರಿಕೆ ಕೊಡುವುದರಲ್ಲಿ ಇದರ ಒಳ ಅಸಲಿಯ ರಾಜಕಾರಣದ ತಾತ್ಪರ್ಯ ಬೇರೆನೇ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಎಲ್ಲಾ ರಾಜಕಾರಣಿಗಳು ಕೂಡ ಸ್ವಯಂ ಪ್ರತಿಷ್ಠೆಯ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಜನಪರ ಚಿಂತನೆಯನ್ನ ಹೊಂದಿರತಕ್ಕಂಥ ಯಾವೊಬ್ಬ ರಾಜಕಾರಣಿಯು ಜನರ ಇಚ್ಛಾಶಕ್ತಿಗೆ ಪರವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಅಲ್ಲಿ ಲಕ್ಷ್ಮಣ ಸವದಿದು ಒಂದು ಕತೆ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಇನ್ನೊಂದು ಕತೆ, ಇಲ್ಲಿ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಒಂದ್ ರೀತಿ, ಸತೀಶ್ ಜಾರಕಿಹೊಳಿ ಇನ್ನೊಂದು ರೀತಿ. ಈ ರೀತಿ ಒಂದು ರಾಜಕೀಯ ಒಂದು ಪ್ರತಿಷ್ಠೆಗಾಗಿ ಏನು ಜಿದ್ದಿಯ ರಾಜಕಾರಣವನ್ನ ಮಾಡೋದ್ರ ಮಧ್ಯದಲ್ಲಿ ಜನಪರ ಚಿಂತನೆಯನ್ನ ಮಾಡುವುದರತ್ತ ಯಾವ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಉದಾಹರಣೆ ನಾವು ಹೇಳ್ಬೇಕಂತಂದ್ರೆ ಹಿರಣ್ಯಕೇಶ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ಏನು ಅಕ್ರಮ ಸಕ್ಕರೆ ವರ್ಗಾವಣೆ ಆಯ್ತು ಅಂತ ಹೇಳಿ ನಾವು ಏನು ಸುದ್ದಿಯನ್ನ ಮಾಡಿದ್ವಿ, ಆ ಸುದ್ದಿಗೆ ಸಂಬಂಧಪಟ್ಟಂತೆ ಇವತ್ತಿನವರೆಗೂ ಕೂಡ ಯಾವೊಬ್ಬ ರಾಜಕಾರಣಿಯು ಒಂದು ಹೇಳಿಕೆಯನ್ನ ಕೊಡಲಿಲ್ಲ. ಇದರ ಬಗ್ಗೆ ಎಲ್ಲಿಯೂ ಕೂಡ ತುಟಿ ಪೆಟ್ಟಕ್ಕಿರಲಿಲ್ಲ. ರೈತ ಹೋರಾಟ ಅಂತ ಹೇಳಿ ರೈತ ಹೋರಾಟದ ಹೆಸರ ಮೇಲೆ ಬಂದಂತ ಹುಕ್ಕೇರಿಯ ರಾಮಚಂದ್ರ ಜೋಶಿ ಅಂತವರು ರೈತರ ಹಿತರಕ್ಷಣಾ ವೇದಿಕೆ ಕಟ್ಕೊಂಡ್ರು. ಆದ್ರೆ ಈ ಸಕ್ಕರೆ ಅಕ್ರಮ ಸಾಗಾಣಿಕೆ ಬಗ್ಗೆ ಅವರಿಗೆ ವಿಷಯ ಗೊತ್ತಿರ್ಲಿಲ್ವಾ? ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಕೂಡ ರೈತ ಪರ ಹೋರಾಟ ಅಂತ ಹೇಳಿ ಕರೆಯದೆ ರೈತರನ್ನ ಸೇರಿಸಿದ ಜಾಗದಲ್ಲಿ ಹೋಗಿ ಭಾಷಣವನ್ನ ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಅಪ್ಪನಗೌಡರು ಕಟ್ಟಿದಂತ ಸಂಸ್ಥೆ ಯಾವ ರೀತಿಯಾಗಿ ಹಾಳಾಗ್ತಾ ಇದೆ ಅಂತಕ್ಕಂಥ ಇವ್ರ ಗಮನಕ್ಕೆ ಬರ್ಲಿಲ್ವಾ? ಕೇವಲ ಜನರನ್ನ ಕಣ್ಣುರಿಸುವ ತಂತ್ರಕ್ಕೆ ದೂಡಿ ತಾವು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಜನಪರ ಚಿಂತನೆಯನ್ನ ಯಾವೊಬ್ಬ ವ್ಯಕ್ತಿ ಹೊಂದದಿರುವುದು ಈ ಕ್ಷೇತ್ರದ ಅತ್ಯಂತ ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಈ ಸ್ವಾರ್ಥ ಸಾಧನೆಯ ರಾಜಕಾರಣಿಗಳು ಏನೇ ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೆ ಈ ಸುದ್ದಿಯನ್ನ ಯಾವೊಬ್ಬ ವರದಿಗಾರನು ಕೂಡ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ಜನ ಏನಂತ ಭಾವಿಸ್ಬೇಕು ಅನ್ನೋದನ್ನ ವೀಕ್ಷಕರೇ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಅಭಿವೃದ್ಧಿಯ ವಿಷಯಗಳನ್ನ ಗುರಿಯಾಗಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಅಥವಾ ಶಾಸಕರಿಗೂ ತಿಳಿ ಹೇಳಬೇಕಾದಂತ ಎರಡನೇ ಹಂತದ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಯಾವೊಬ್ಬ ವ್ಯಕ್ತಿಯು ಅಭಿವೃದ್ಧಿ ಬರೋ ಚಿಂತನೆಯನ್ನು ಕೂಡ ಮಾಡ್ತಾ ಇಲ್ಲ. ಹುಕ್ಕೇರಿಯ ಶಾಸಕ ನಿಖಿಲ್ ಕತ್ತಿ ಗಂಭೀರವಾಗಿ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೋ ಅಥವಾ ಇಲ್ಲೋ ಅಂತಕ್ಕಂಥ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಕಳೆದ 8 ತಿಂಗಳಿನಿಂದ ಹುಕ್ಕೇರಿ ತಾಲೂಕಿನಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಒಂದು ದ್ವೇಷದ ರಾಜಕಾರಣ, ಅಸೂಯೆ ರಾಜಕಾರಣ, ಸ್ವಯಂ ಪ್ರತಿಷ್ಠೆ, ಅಹಂಕಾರದ ಮಾತುಗಳು, ನಾನು ಯಾರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥ ಮನಸ್ಥಿತಿಯನ್ನ ಹೊಂದಿರೋದ್ರ ಮೂಲಕ ಜನರಿಗೆ ನಾವೇ ದೊಡ್ಡ ಹೀರೋಗಳು ಅಂತ ಹೇಳಿ ತೋರಿಸ್ಕೊಳ್ಳೋದು ಹೋಗ್ತಾ ಇರೋದು ಈ ಕ್ಷೇತ್ರದ ಇನ್ನೊಂದು ದುರ್ದೈವ ಅಂತ ಹೇಳ್ಬೋದು. ಯಾವುದೇ ಪಕ್ಷದ ನಾಯಕರು ಅಥವಾ ಘಟಾನುಘಟಿ ರಾಜಕಾರಣಿಗಳು ಇದ್ರೂ ಕೂಡ ಇನ್ನು ಮುಂದೆ ನೀವು ಅಭಿವೃದ್ಧಿ ವಿಷಯದಲ್ಲಿ ಕಾಂಪಿಟೇಷನ್ ಮಾಡಿ ಹೊರತಾಗಿ ಸ್ವಯಂ ಪ್ರತಿಷ್ಠೆ ಅಥವಾ ಒಂದು ಹೇಳಿಕೆಗಳ ಮೂಲಕ ನಾನು ಅವರಿಗಿಂತ ದೊಡ್ಡವನ್ನತಕ್ಕಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕಾಗಿರುವುದು ಈ ಕ್ಷೇತ್ರಕ್ಕೆ ಅತ್ಯಂತ ಅವಶ್ಯಕವಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ ನ ಧ್ವನಿ ಈ ಜಿಲ್ಲೆಯ ಈ ರಾಜ್ಯದ ಜನರ ಧ್ವನಿ ಕೆಲಸ ಮಾಡ್ತಿರೋದು ನಮಗೂ ಕೂಡ ವೈಯಕ್ತಿಕವಾಗಿ ಸಂತಸ ಇದೆ. ಇದ್ರ ಬಗ್ಗೆ ತಾವು ಕೂಡ ಹಲವಾರು ಜನ ನಮ್ಗೆ ದೂರವಾಣಿ ಮೂಲಕ ನೀವು ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀರಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಬೆನ್ನಿಗೆ ಸದಾ ನೀವು ಇದ್ರೆ ನಾವು ಇನ್ನೂ ಕೂಡ ಹೆಚ್ಚಿನ ಗಟ್ಟಿ ಧ್ವನಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಚಿಕೆಗಳನ್ನು ಹೊರತರ್ತೀವಿ ಅಂತ ಹೇಳ್ತಾ ಆ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದ ಮಾಡಲಿ ಅಂತ ಹೇಳಿ ಆಶಿಸ್ತೀನಿ.